ಈ ತೋಟದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ವಿ. ನೀನು ಕರೆದ್ರೆ ನೀನೇನೋ ಮಾಡ್ತಾ ಇದ್ದೆ, ಬರಲಿಲ್ಲ. ಏನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಅಲ್ಲೋ ಅನ್ನ, ವೈದ್ಯ ಹೇಳಿದ್ದು ಅಲ್ಲೋ ಅನ್ನ ಅಂತ ಹಂಗಾಯ್ತು. ಅದಕ್ಕೆ ಈ ಸಲ ಅವ್ರ ಹತ್ರ ಏನು ಎಳ್ಬತ್ತಿ ಮಾಡಿಸ್ಲಿಲ್ಲ. ಆ ನಂಬಿಕೆ ನಮ್ಮ ಮಗಳ ಮೇಲೆ ನನಗಿದೆ, ಖಂಡಿತ ಮಗಳೇ, ನಿಜ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆನೆ ಅಂಗಳದಲ್ಲಿ ಅಡುಗೆ ವಿಡಿಯೋ ಶೂಟ್ ಮಾಡೋದಿತ್ತು. ಆ ವಿಡಿಯೋ ಮಾಡ್ತಾ ಇದ್ದೀವಿ ನೋಡ್ರಿ. ನಮ್ಮ ಶ್ರೀಮತಿಯವರು ಸಗಣಿ ಸಾರಿಸಿ ರಂಗೋಲೆ ಒಯ್ದು ಆಮೇಲೆ ಅದ್ರ ಮೇಲೆ ಒಲೆ ಇಟ್ಟು ಒಲೆಗೂ ಸಹ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡ್ತಾ ಇದ್ದಾರೆ. ನವಿಲು ಕೂಗ್ತಾ ಇತ್ತು. ಎಷ್ಟೋ ಅಪ್ಪ, ಇಲ್ಲೊಂದು ನವಿಲು ಬಂದಿತ್ತು ಗೊತ್ತಾ ನಿನ್ನೆ ಸಾಯಂಕಾಲ? ನೀನ್ ಕರೆದ್ರೆ ಬರ್ಲೇ ಇಲ್ಲ. ಏನ್ ಸಖತ್ತಾಗಿತ್ತು ಗೊತ್ತಾ? ರೆಕ್ಕೆ ಎಲ್ಲ ಇಷ್ಟಿಷ್ಟು ಉದ್ದ ಇದ್ವು, ಅರ್ಧ ಬಾರ್ ಉದ್ದ ಇದ್ವು ರೆಕ್ಕೆ. ಈ ತೋಟದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ವು. ನೀನ್ ಕರೆದ್ರೆ ನೀನೇನೋ ಮಾಡ್ತಾ ಇದ್ದೆ, ಬರ್ಲಿಲ್ಲ. ನಾನು ತಲೆ ಕೆಡಿಸ್ಕೊಂಡಿದ್ದೆ ಅನ್ಸುತ್ತೆ, ಅದೇ ವಿಡಿಯೋ ಇದೇ ಇರಬೇಕು. ಇಲ್ಲ, ಸಾಯಂಕಾಲ. ಹೌದಾ? ಒಂದು 5 ಗಂಟೆ, 5:30, 6 ಗಂಟೆ ಟೈಮ್. ನೋಡಿದ್ರಲ್ಲ, ಅಂಗಳದಲ್ಲಿ ಅಡುಗೆ ಮಾಡಬೇಕಾದ್ರೆ, ಆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಮಗೇನಾದರೂ ಸ್ವಲ್ಪ ಟೈಮ್ ಇದ್ದರೆ ಆ ಸಮಯದಲ್ಲೂ ಏನಾದರೂ ಮಾತಾಡ್ತಾ ಕೂತಿರ್ತೀವಿ. ಹಾಗೆ ನಮ್ಮ ಶ್ರೀಮತಿಯವ್ರನ್ನ ರೇಗಿಸೋದು, ಅವರು ತಮಾಷೆ ಮಾಡೋದು, ಈ ಥರ ಏನಾದರೂ ಇರುತ್ತೆ ನಮ್ಮಿಬ್ಬರ ಮಧ್ಯೆ. ಹಾಗೆ ಇವತ್ತಿನ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮದಲ್ಲಿ ಟೊಮೊಟೊ ಬಾತ್ ಮಾಡ್ತಿದ್ದಾರೆ. ಟೊಮೊಟೊ ಬಾತ್ ಅಂದರೆ ಮಾಮೂಲಿ ಟೊಮೊಟೊ ಬಾತ್ ಅಲ್ಲ, ಮಸಾಲೆ ರುಬ್ಬದೆ ಮಾಡೋ ಅಂಥದ್ದು. ಜೊತೆಗೆ ಮಡಕೆ ಟೊಮೊಟೊ ಬಾತ್ ಅಂತ, ಈ ಮಡಕೆ ಒಳಗಡೆ ಮಾಡಿರೋದು. ಈ ಅಂಗಳದಲ್ಲಿ ಅಡುಗೆ ಎಪಿಸೋಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿಲ್ಲ ಅಂದವರು ಹೋಗಿ ಆ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮನ ನೋಡ್ತಾ ಇರೋರು ಹೇಗೆ ಬರ್ತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮೂಲಕ ನಮ್ಮ ಜೊತೆ ಹಂಚ್ಕೊಳ್ಳಿ. ಅಮ್ಮ ಮಗಳಿಗೆ ಬಳೆ ತೊಡಿಸ್ತಾ ಇದ್ದಾರೆ. ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಜಾಣೆ ಮಗಳಲ್ಲಿ ಬ್ಲಾಗಲ್ಲಿ ಕಾಣಿಸ್ತಿಲ್ಲ, ಜಾಣೆ ಮಗಳನ್ನ ತೋರಿಸಿ ಅಂತ. ಇಲ್ಲಿದ್ದಾಳೆ ನೋಡಿರಿ ನಮ್ಮ ಜಾಣೆ ಮಗಳು. ಹಾಯ್ ಮೇಡಮ್ ಮಗಳೇ. ಹಾಯ್. ನಿಮ್ಮ ಜಾಣೆ ಮಗಳದು ನವೋದಯ ರಿಸಲ್ಟ್ ಏನಾಯಿತು, ಎಷ್ಟು ಮಾರ್ಕ್ಸ್ ಬಂದವು ಅಂತೆಲ್ಲ ಕೇಳ್ತಾ ಇದ್ರಲ್ಲ, ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ನಾವೆಲ್ಲ ಹೊರಗಡೆ ಹೋಗೋದಿದೆ, ಅದಕ್ಕೆ ಅಮ್ಮ ಮಗಳು ರೆಡಿ ಆಗ್ತಾ ಇದ್ದಾರೆ. ಹೊರಗಡೆ ಹೋಗಿ ಬಂದಾದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ ನಾನು. ಎಷ್ಟು ಎಲ್ಲಿದ್ದೀನಾ? ಬೇಡ, ಜಡೆ ಹಾಕಿದ್ದಕ್ಕೆ ಚೆನ್ನಾಗಿರ್ತೈತೆ. ಲಂಗ ಜಡೆ ಹಾಕಿದ್ರೆ ಚಂದ. ಲಂಗ ಬ್ಲೌಸ್. ಹೌದಾ ಹೆಣ್ಮಕ್ಳೇ? ಹಾಂ, ಜುಟ್ಟು ಇಷ್ಟನಾ ಜಡೆ ಇಷ್ಟನಾ ನಿನಗೆ? ಹೌದಾ? ನೀವು ಹೋಗಿ ಹೋಗಿ ಅದು ಹೆಂಗೋ ಹೇಳ್ತಾರೆ ನೋಡಾಗ ಹಂಗೆ ಕೇಳ್ತೀಯ. ಅವಳು ಫಸ್ಟೇ ಜುಟ್ಟು ಅಂತಿರ್ತಾಳೆ. ಏನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಅಲ್ಲೋ ಅನ್ನ, ವೈದ್ಯ ಹೇಳಿದ್ದು ಅಲ್ಲೋ ಅನ್ನ ಅಂತ ಹಂಗಾಯ್ತು. ಓ, ನಮ್ಮ ಶ್ರೀಮತಿಯವ್ರು ಗಾದೆ ಎಲ್ಲ ಬರ್ತವೆ. ಗಾದೆ ಕಲ್ತ್ಬಿಟ್ಟಿದ್ದಾರೆ ನಮ್ಮ ಶ್ರೀಮತಿಯವರು. ಅಂದ್ರೆ ಏನರ್ಥ? ನನ್ ದಡ್ಡಿ ಅಂತನಾ? ಅಲ್ಲಮ್ಮ, ಮತ್ತೆ ನೀವು ಬುದ್ಧಿವಂತರಾಗ್ತಿದ್ದೀರಾ ಅಂತ ಅರ್ಥ. ದಡ್ಡಿ ಆಗಿದೆ, ಈಗ ಬುದ್ಧಿವಂತ ಆಗ್ತಾ ಇದ್ದೀನಿ ಅಂತ. ಏನೋ ಹೇಳ್ರಪ್ಪ, ಹೇಳ್ತೀಯ. ರೆಡಿನಾ? ಹೋಗ್ಬಿಡ್ತೀರಿ. ರೆಡಿ. ತಿರ್ಗ ಮಗ್ಲ ಒಂದ್ಸಲ ಹಂಗೆ. ತಿರ್ಗಂಗೆ ಒಂದ್ಸಲ. ನಾನು ಈ ಕಡೆ ಬರ್ತೀನಿ ಇರಪ್ಪ. ತಿರ್ಗೊಂದ್ಸಲ ಹಂಗೆ ಇಟ್ಕೊಳ್ತೀರಿ. ಇಷ್ಟ ಚೆನ್ನಾಗಿ ಕಾಣಿಸ್ತಾಳೆ, ಗೊಂಬೆ ಆಗೋಳೆ. ಇನ್ನೂ ಬಟ್ಟೆ ಇಕ್ಕಿಲ್ಲ, ಆದ್ರೆ ಗೊಂಬೆ ಮಾಡ್ಬಿಟ್ಟಿದೀನಿ ಮಗಳನ್ನ. ಈಗ ನೀನು ರೆಡಿ ಆಗೋಗಮ್ಮ. ನನಗೆ ಕುಂಕುಮ ದೇವ್ರದ್ದು. ಯಾವ ದೇವ್ರು ಹೇಳಿದ್ದು? ಹಾಂ, ಸಿಗಂದೂರು ಚೌಡೇಶ್ವರಿ ದೇವ್ರದ್ದು ಕುಂಕುಮ. ನಮ್ಮ ಮನೇಲಿ ದಿನ ನಮ್ಮ ಶ್ರೀಮತಿಯವರು ಇಟ್ಕೋತಾರೆ. ನಮ್ಮ ಜಾಣೆ ಮಗಳಿಗೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದನ್ನ ಇಡೋದು. ಇದು ಅವಳು ಜಾಸ್ತಿ ಆಂಜನೇಯಂದು ಇಟ್ಕೋತಾಳೆ. ಆಂಜನೇಯಂದು ಇಟ್ಕೋತಾಳೆ, ವಿಭೂತಿ ಇಟ್ಕೋತಾಳೆ, ಒಂದೊಂದು ದಿನ ಇದನ್ನು ಇಟ್ಕೋತಾಳಲ್ಲ. ನಮ್ಮ ಶ್ರೀಮತಿಯವರು ಇಟ್ಕೊಳೋದು ಯಾವಾಗಲೂ ಇದೆ. ದಿನ ಇದನ್ನ ಇಟ್ಕೊಳ್ಳೋದು. ಹೆಣ್ಮಗಳೇ ತಿರ್ಗು. ಹೆಣ್ಮಕ್ಳು ಬಟ್ಟೆ ಇಟ್ಕೊಂಡು ಹಿಂಗೆ ತಿರ್ಗು. ಹೂವು ಮುಡ್ಕೊಂಡ್ರೆ ಲಕ್ಷಣ ಕಾಣೋದು. ಬಳೆ ಹಾಕ್ಕೋತಿದ್ದಾರೆ. ನಮ್ಮ ಮೇಡಮ್ ಅವರು ರೆಡಿಯಾಗಿದ್ದಾರೆ ಸ್ಯಾರಿ ಹಾಕ್ಕೊಂಡು. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಹೊರಗಡೆ ಅಂದರೆ ಎಲ್ಲಿಗೆ ಅಂತ ಹೇಳಲ್ವಾ? ನೀವೇ ಹೇಳ್ರಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ. ನೀವು ಅಂಗಳದಲ್ಲಿ ಅಡುಗೆ 8 ಅಲ್ವಾ ಅದು? 8ರಲ್ಲಿ ನಾವು ಪ್ರತಿ ಸಲ ಅಂಗಳದಲ್ಲಿ ಅಡುಗೆ ಮಾಡಬೇಕಾದ್ರೂ
ಕೊನೆ ಸಲ ಒಂದು ತುತ್ತು ತಿಂದು ರುಚಿ ನೋಡಿ ನಿಮ್ಮ ಹತ್ರ ಹೇಳ್ತಾ ಇದ್ವಿ. ಆದರೆ ಇವತ್ತು ನಾವೇನೂ ತಿನ್ನಲಿಲ್ಲ. ಕಾರಣ ಇದೆ, ದೇವಸ್ಥಾನಕ್ಕೆ ಕೊಟ್ಟಿದ್ದೀವಲ್ಲ ಅದಕ್ಕೇ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ಊಟ ತಿಂಡಿ ಏನು ಮಾಡಲ್ಲ, ಪೂಜೆ ಎಲ್ಲ ಮುಗಿದ ಮೇಲೇನೆ ಮಾಡೋದು, ಅದಕ್ಕೋಸ್ಕರ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದರೆ ಸಂಜೆ ದೇವಸ್ಥಾನಕ್ಕೆ ಹೋಗೋದಿದ್ರೆ ಬೆಳಗ್ಗೆ ತಿಂಡಿ ತಿನ್ಕೊಂಡಿರ್ತೀವಿ. ಮಧ್ಯಾಹ್ನ ಏನಾದರೂ ದೇವಸ್ಥಾನಕ್ಕೆ ಹೋಗೋದಾದರೆ ಬೆಳಗ್ಗೆಯಿಂದ ನಾವೇನು ತಿನ್ನೋದಿಲ್ಲ. ಇವತ್ತು ಅದೇ ಥರನೇ. ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಮನೇಲಿ, ನಮ್ಮ ಅಪ್ಪ ಮತ್ತು ನಮ್ಮ ಜಾಣೆ ಮಕ್ಕಳು, ಅವ್ರಿಗೆ ಬೇಕಲ್ಲ ತಿಂಡಿ, ಹಾಗಾಗಿ ಅವ್ರಿಗೆ ತಿಂಡಿ ಮಾಡಿದ್ದೆ. ಹಂಗೆ ಒಂದು ಅಂಗಳದಲ್ಲಿ ಅಡುಗೆ ವಿಡಿಯೋನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದೊಂದು ವಿಡಿಯೋ ಮಾಡಿ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ನಾವೇನು ತಿಂಡಿ ತಿಂದಿಲ್ಲ. ಈಗ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಅದು ಯಾವ ದೇವಸ್ಥಾನ ಏನು ಅಂತ ಅಲ್ಲಿಗೆ ಹೋದ್ಮೇಲೆ ನೀವೇ ನೋಡಿವ್ರಂತೆ. ಮನೆಯಿಂದ ಹೊರಟು ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ತುಂಬ ದೂರ ಏನಿಲ್ಲ, ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತಷ್ಟೇ. ನಮ್ಮ ಮನೆಯಿಂದ ಹೊರಟ್ರೂ ಒಂದು 10 ನಿಮಿಷಕ್ಕೆಲ್ಲ ಈ ದೇವಸ್ಥಾನಕ್ಕೆ ಬಂದುಬಿಡ್ಬೋದು. ದೇವರೇ ಕಾಪಾಡಪ್ಪ, ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು. ನಾವೀಗ ಬಂದಿರೋ ದೇವಸ್ಥಾನ ಯಾವುದು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಈ ದೇವಸ್ಥಾನನ ಗೊಲ್ಲಹಳ್ಳಿ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಗೊಲ್ಲಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ನಾವಿಲ್ಲಿಗೆ ಬರಬೇಕಾದ್ರೆ ಆಗಲೇ ಪೂಜೆನೇ ಮುಗಿದೋಗ್ಬಿಟ್ಟಿತ್ತು. ಎಲ್ರಿಗೂ ಮಂಗಳಾರತಿ ಕೊಡ್ತಾಯಿದ್ರು. ನಾವು ಬಂದಮೇಲೆ ಮತ್ತೆ ಇನ್ನೊಂದು ಸಲ ನಮ್ಮ ಪೂಜೆ ಸಾಮಗ್ರಿಗಳನ್ನೆಲ್ಲ ತಕ್ಕೊಟ್ಮೇಲೆ ಮತ್ತೆ ಇನ್ನೊಂದು ಸಲ ಮಂಗಳಾರತಿ ಮಾಡಿಕೊಟ್ರು ನಮಗೆ. ನಾವು ಜೋಡಿ ಕಾಯಿ ತಗೊಬಂದಿದ್ವಿ ಇಲ್ಲಿ. ಒಂದು ತೀರ್ಥದ ಕಾಯಿ ಮಾಡಿಸೋದಕ್ಕೆ, ಇನ್ನೊಂದು ಕಾಯಿ ಹೊಡಾಕ್ಸೋದಕ್ಕೆ. ಅವರು ತೀರ್ಥದ ಕಾಯಿ ಮಾಡ್ತಾರೆ. ಈ ದೇವ್ರ ಮೇಗಳು ಭಂಡಾರ ತಗೊಂಡು ಆ ಕಾಯಿಗಿಟ್ಟು ದೇವ್ರ ಮುಂದೆ, ದೇವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಅದು ತೀರ್ಥದ ಕಾಯಿ ಅಂತ. ಆ ಕಾಯಿನೇ ನಾವು ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಿ ಮನೇಲಿ ಹೊಡಾಕ್ಬಿಟ್ಟು ಅದು ತೀರ್ಥ ಇರುತ್ತಲ್ಲ ಅದನ್ನೆಲ್ಲ ನಮ್ಮ ಮನೆಗೆ ಎಲ್ಲ ಹೊಲಕ್ಕೆ ಎಲ್ಲ ಹಾಕೋದು, ಒಳ್ಳೇದಾಗಲಿ ಅಂತ. ಈ ಥರ ತೀರ್ಥದ ಕಾಯಿ ತಂದಿಲ್ಲ, ಕಾಯಿಲ್ಲ ಅನ್ನೋರು ಒಂದು ಬಾಟಲ್ ತಂದು ಬಾಟ್ಲೂನಲ್ಲಿ ಇದನ್ನು ಹಾಕಿಸ್ಕೊಂಡು ಹೋಗ್ತಾರೆ, ತೀರ್ಥ ಹಾಕಿಸ್ಕೊಂಡು ಹೋಗಿ ಆ ಥರ ಮಾಡ್ತಾರೆ. ನಾವು ಕಾಯಿ ತಗೊಬಂದಿದ್ವಿ, ತೀರ್ಥದ ಕಾಯಿನೇ. ನಮಗೆ ಕಾಯಿ ಹೊಡಾಕ್ಕೊಟ್ಟು ಅದು ಇನ್ನೊಂದು ಸಲ ಮಂಗಳಾರತಿ ಮಾಡಿಕೊಟ್ರು. ಆಮೇಲೆ ನೀವಿಲ್ಲಿ ಇನ್ನೊಂದು ಗಮನಿಸಿದ್ರ, ಎಲ್ಲ ದೇವಸ್ಥಾನದಲ್ಲೂ ದೇವ್ರದ್ದು ಮೂರ್ತಿ ಇರುತ್ತಲ್ಲ, ಅಂದರೆ ಶಿಲೆ ವಿಗ್ರಹ ಏನಾದರೂ ಅಂದ್ಕೊಳ್ಳಿ, ಅದು ದೇವ್ರ ಮೂರ್ತಿ ಅಂತಲೇ ಹೇಳೋಣ. ಆ ದೇವ್ರ ಮೂರ್ತಿ ನೇರವಾಗಿರುತ್ತೆ, ಬಾಗಿಲಿಗೆ ಎದುರುಗಡೆ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ವಾರೆ ಆಗೈತೆ, ಒಂಚೂರು ಕ್ರಾಸ್ ಆಗಿದೆ ನೋಡಿರಿ ನೀವು. ಆಂಜನೇಯ ಸ್ವಾಮಿದು ಶಿಲೆ ಇದೆಯಲ್ಲ, ಆಂಜನೇಯ ಸ್ವಾಮಿ ಮೂರ್ತಿ ಸ್ವಲ್ಪ ಓರೆ ಆಗೈತೆ. ಇದು ಯಾಕೆ ಏನು ಅಂತ ನನಗೆ ಗೊತ್ತಾಗಿಲ್ಲ. ನಾನು ಅವ್ರನ್ನ ಕೇಳೋದು ಮರ್ತೋದೆ, ಅಲ್ಲ ಇನ್ನೊವ್ರನ್ನ ಕೇಳಬೇಕಿತ್ತು. ಇನ್ನೊಂದು ಸಲ ಹೋದಾಗ ಖಂಡಿತ ಅಲ್ಲಿ ಅವ್ರನ್ನ ಯಾರನ್ನಾದ್ರೂ ಕೇಳಿ ತಿಳ್ಕೊಂಡು ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಮಾಹಿತಿನ ಹಂಚ್ಕೋತೀನಿ. ನೋಡಿರಿ, ನೀವು ಬೇಕಾದ್ರೆ ಗಮನಿಸಿ ನೋಡಿರಿ, ಅಬ್ಸರ್ವ್ ಮಾಡಿರಿ ಒಂದು ಸಲ. ಒಂಚೂರು ವಾರೆ ಆಗೈತೆ, ಬಾಗಿಲಿಗೆ ನೇರವಾಗಿಲ್ಲ. ಆಮೇಲೆ ಕಾಯಿ ಬಾಳೆಹಣ್ಣು ಕೊಟ್ಟು ಅವರು 500 ಕೊಟ್ಟು ಆಶೀರ್ವಾದ ತಗೋ ಕಾಲಿಗೆ ಬಿದ್ದು ಅಂತ ಹೇಳಿದ್ವಿ ನಮ್ಮ ಜಾಣೆ ಮಗಳಿಗೆ. ಅವಳು ಅದೇ ಥರ ಮಾಡಿದ್ಲು. ಇವೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಕಲಿಸ್ಬೇಕು ಅವ್ರಿಗೆ, ಈ ಸಂಸ್ಕಾರಗಳ್ನ, ಈ ಗುರು ಹಿರಿಯರನ್ನ ಗೌರವಿಸೋ ಅಂಥ ಒಳ್ಳೆಯ ಸಂಸ್ಕಾರಗಳ್ನ. ಹಾಗೆಯೇ ನಾವು ಸಹ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ವಿ. ಯಾಕೆ ಅಂದರೆ ಅವರು ದೇವರ ಸೇವೆ ಮಾಡೋರು, ಒಂದು ರೀತಿಯಲ್ಲಿ ದೇವರ ಸಮಾನರೇ ಈ ದೇವಸ್ಥಾನದಲ್ಲಿದ್ದಾಗ. ಆಮೇಲೆ ಹಾಗೆ ಇಲ್ಲಿ ದಕ್ಷಿಣೆ ಇದಕ್ಕೆ ಹಾಕು, ಉಂಡಿಗೆ ಕಾಸು ಹಾಕು ಅಂತೇಳಿ ನಮ್ಮ ಜಾಣೆ ಕೊಟ್ಟೆ. ಅವಳು ಉಂಡಿಗೆ ಕಾಸು ಹಾಕಿದ್ಲು. ಮತ್ತು ಕಾಯಿ ಬಾಳೆಹಣ್ಣು ಕೊಟ್ಟಿದ್ವಲ್ಲ ಇನ್ನೋರಿಗೆ, ಅವರು ಇಲ್ಲ ನಾನು ಇಲ್ಲಿಂದ ಏನೂ ತಗೊಂಡು ಹೋಗೋದಿಲ್ಲ, ತಗೊಳ್ಳಿ ಅಂತೇಳಿ ನಮಗೆ ಕೊಟ್ಟರು. ಆಮೇಲೆ ನಮ್ಮ ಶ್ರೀಮತಿಯವರು ಎಳ್ಬತ್ತಿ ಹಚ್ಚಬೇಕು ಅಂತ ಏನೋ ಅಂದ್ಕೊಂಡಿದ್ರಂತೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಬತ್ತಿ ಹಚ್ಚಿದ್ರೆ ಒಳ್ಳೇದಂತೆ. ಅದಕ್ಕೆ ಎಳ್ಬತ್ತಿ ತಂದಿದ್ವಿ. ಇಲ್ಲಿ ದೇವಸ್ಥಾನದ ಮುಂದೆನೇ, ದೇವಸ್ಥಾನದ ಎದುರುಗಡೆನೆ, ಬಾಗಿಲ ಎದುರುಗೇ ಗರುಡಗಂಬ ಅಂತೇನೋ ಒಂದು ಇದು ಎಳ್ಬತ್ತಿ ಹಚ್ಚೋದಕ್ಕೇ ಒಂದು ಜಾಗ ಮಾಡಿದ್ದಾರೆ, ಸ್ಥಳ ಇದೆ ಅಲ್ಲಿ ಎಳ್ಬತ್ತಿ ತಗೊಬಂದು ಹಚ್ಚಿದ್ವಿ. ನಾವಿನ್ನೂ ಆಗ್ತಾನೆ ವ್ಲಾಗ್ ಶುರು ಮಾಡಿದ್ವಿ ಇನ್ನು ಹೊಸ್ದಾಗಿ. ಆ ಸಮಯದಲ್ಲಿ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಶ್ರೀಮತಿಯವರೇ ಎಳ್ಬತ್ತಿ ಮಾಡಿದರು ಮನೇಲಿ. ಪಾಪ ತುಂಬ ಕಷ್ಟಪಟ್ಕೊಂಡು ಹತ್ತಿನಲ್ಲೆಲ್ಲ ಮಾಡಿದರು. ಅಷ್ಟೊಂದು ಚೆನ್ನಾಗಿ ಮಾಡೋದಕ್ಕೆ ಬಂದಿರಲಿಲ್ಲ. ಅದಕ್ಕೆ ಈ ಸಲ ಅವ್ರ ಹತ್ರ ಏನು ಎಳ್ಬತ್ತಿ ಮಾಡಿಸ್ಲಿಲ್ಲ. ಮತ್ತು ಮನೇಲಿ ಹತ್ತಿ ಸಹ ಇರಲಿಲ್ಲ. ಅದಕ್ಕೆ ಅಂಗಡಿನಲ್ಲಿ ರೆಡಿ ಎಳ್ಬತ್ತಿ ಬರ್ತವೆ, ಆ ರೆಡಿ ಎಳ್ಬತ್ತಿನೇ ತಂದುಬಿಟ್ಟು ಇಲ್ಲಿ ಎಳ್ಬತ್ತಿ ಹಚ್ಚಿದ್ದು. ಎಳ್ಬತ್ತಿ ಹಚ್ಚಿ ಮತ್ತೊಂದು ಸಲ ದೇವ್ರಿಗೆ ಕೈ ಮುಗಿದು ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಆ ದೇವಸ್ಥಾನದಲ್ಲಿ, ಯಾವುದೇ ದೇವಸ್ಥಾನದಲ್ಲಾದರೂ ಪೂಜೆ ಆದಮೇಲೆ ಮನೆಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕಂತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೆಯೇ ಈ ದೇವಸ್ಥಾನದ ವರಾಂಡ ನೋಡಿ ಎಷ್ಟು ದೊಡ್ಡದಾಗೈತೆ, ಟೈಲ್ಸ್ ಹಾಕಿದ್ದಾರೆ. ಮತ್ತು ಮೇಲೆಲ್ಲ ಶೀಟು, ಮಳೆ ಬಂದರೂ ಒಂಚೂರು ನೆನೆದಂಗೆ ಎಲ್ಲ ತುಂಬ ಇಷ್ಟು ದೊಡ್ಡದಾಗಿ ಪೂರ್ತಿ ಶೀಟ್ ಹಾಕ್ಬಿಟ್ಟವ್ರೆ. ಇಷ್ಟೆಲ್ಲ ಏನಂದರೆ ಅಮಾವಾಸ್ಯೆ ಪೌರ್ಣಮಿನಲ್ಲಿ ತುಂಬ ವಿಶೇಷ ಈ ದೇವಸ್ಥಾನದಲ್ಲಿ. ರಾತ್ರಿ ಹೊತ್ತು ಬಂದು ತುಂಬ ಜನ ಬರ್ತಾರೆ ಇಲ್ಲಿ. ರಾತ್ರಿ ಹೊತ್ತು ಬಂದು ಒಂದು ರಾತ್ರಿ ಮಲಗಿದ್ದು ಹೋಗ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ, ಅಮಾವಾಸ್ಯೆ ಮತ್ತು ಪೌರ್ಣಮಿನಲ್ಲಿ. ಇಲ್ಲಿ ಅವತ್ತು ಕಾಲಿಡೋಕ್ಕೂ ಜಾಗ ಇರೋದಿಲ್ಲ ಅಂತಾರಲ್ಲ, ಅಷ್ಟು ಜನ ಇರ್ತಾರೆ. ಸಂಜೆ ಬೇಗನೆ ಬಂದು ಜಾಗ ಇಟ್ಕೊಬಿಟ್ಟಿರ್ತಾರೆ ಮಲಗೋದಕ್ಕೆ ಕೆಲವರು.
ಇಲ್ಲೇನೋ ಒಂದು ಪವಾಡ ಇದೆ, ವಿಶೇಷ ಇದೆ ಈ ದೇವಸ್ಥಾನದಲ್ಲಿ. ಹಾಗಾಗಿ ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಕೂತಿದ್ದು. ಇಲ್ಲಿ ಹೊರಗಡೆ ಒಂದು ದೊಡ್ಡದು ಆಲದ ಮರ ಇದೆ, ಅಲ್ಲಿ ಕಟ್ಟೆ ಕಟ್ಟಿದರೆ ಅಲ್ಲೂ ತಣ್ಣಗಿತ್ತು. ಸ್ವಲ್ಪ ಹೊತ್ತು ಅಲ್ಲೂ ಕೂತಿದ್ದು, ಆಮೇಲೆ ಮನೆ ಕಡೆ ಹೊರಟ್ವಿ. ದೇವಸ್ಥಾನದಿಂದ ಈಗಷ್ಟೇ ಮನೆಗೆ ಬಂದ್ವಿ. ಇನ್ನೂ ತಿಂಡಿ ತಿನ್ನಬೇಕು, ತಿಂಡಿ ತಿಂದಿಲ್ಲ. ಒಂದು ಸ್ವಲ್ಪ ಮಾತಾಡೋಣ ಅಂತ ಒಂದು ಹೇಳೋದಿತ್ತು ವಿಷಯ. ನಮ್ಮ ಜಾನೆ ಮಗಳದು ನವೋದಯ ರಿಸಲ್ಟ್ ಏನಾಯಿತು ಅಂತ ತುಂಬ ಜನ ಕೇಳಿದರು. ಅದಕ್ಕೆ ಅದು ಹೇಳೋಣ ಅಂತ. ಎಷ್ಟು ಮಾರ್ಕ್ಸ್ ಬಂದಿದೆ ಮಗಳೇ ನಿನಗೆ ಅದರಲ್ಲಿ? 75. ಜೋರಾಗಿ ಹೇಳು. 75. 75. ಬರೀ 75 ಅಷ್ಟೇನಾ ಅಂತ ಅನ್ಕೋಬೇಡಿ ಯಾರೂ. ಅಂದರೆ ನಮಗೆ ಆ ಎಕ್ಸಾಮ್ ಬರ್ಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಬರ್ಸೋ ಆಲೋಚನೆ ಇರಲಿಲ್ಲ. ನಮ್ಮ ತಮ್ಮ ಅಂದರೆ ಇವ್ರು ಚಿಕ್ಕಿ ಡ್ಯಾಡಿ ಅಂತ ಹೇಳಿ, ಇವ್ರು ಚಿಕ್ಕಿ ಡ್ಯಾಡಿ ಇಲ್ಲ ಅದನ್ನು ಎಕ್ಸಾಮ್ ಕಟ್ಟಿಸ್ರಿ, ಅವ್ರಿಗೆ ಸ್ವಲ್ಪ ನಾಲೆಡ್ಜು ಇಂಪ್ರೂವ್ ಆಗುತ್ತೆ, ಜ್ಞಾನ ಬೆಳವಣಿಗೆ ಆಗುತ್ತೆ ಚೆನ್ನಾಗಿ ಅಂತೇಳಿ ಅದು ಅಪ್ಲಿಕೇಶನ್ ಹಾಕೋಕಿನ್ನು ಲಾಸ್ಟ್ ಟೈಮ್ ಇತ್ತಾಗಲೇ ಒಂದು ವಾರ ಇತ್ತೇನೋ, ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಅದನ್ನು. ಆಮೇಲೆ ಮತ್ತು ಇನ್ನೊಂದು ಟ್ಯೂಷನ್ ಮಾಡಬೇಕಲ್ವ, ಅದಕ್ಕೆ ನವೋದಯ ಕಟ್ಟೋರು ವರ್ಷಾನುಗಟ್ಟಲೆ ಟ್ಯೂಷನ್ಗೆ, ಒಂದು ವರ್ಷ ಪೂರ್ತಿ ಟ್ಯೂಷನ್ಗೆ ಹೋಗ್ತಾರೆ. 5th ಇದ್ದಾಗ ಅಲ್ವ ಮಗಳೇ? 5th ಯಾರು ಇರ್ತಾರೆ, 5ನೇ ಕ್ಲಾಸ್ ಮಕ್ಳು ಯಾರು ಇರ್ತಾರೆ ಅವರು ನವೋದಯ ಅಪ್ಲಿಕೇಶನ್ ಹಾಕೋದು, ನವೋದಯ ಎಕ್ಸಾಮ್ ಬರೆಯುವಂಥದ್ದು ಪರೀಕ್ಷೆ. ವರ್ಷಾನುಗಟ್ಟಲೆ ಅದು ಟ್ಯೂಷನ್ಗೆ ಹೋಗ್ತಾರೆ. ನಮ್ಮ ಮನೇಲಿ ಯಾರೂ ಟ್ಯೂಷನ್ ಮಾಡಿಲ್ಲ ಅವ್ರಿಗೆ. ಇವ್ರು ಚಿಕ್ಕಿ ಡ್ಯಾಡಿ ನವೋದಯದ್ದು ಒಂದು ಬುಕ್ ಕಳಿಸಿದ್ದ, ಬೆಂಗಳೂರಲ್ಲೇ ಸ್ವಪ್ನ ಬುಕ್ ಹೌಸಲ್ಲ ಎಲ್ಲ ಬುಕ್ ತಗೊಂಡು ಒಂದು ಬುಕ್ ಕಳಿಸಿದ್ದ ಇವ್ರಿಗೆ. ನೀವು ನೋಡಿದ್ದೀರ ಬ್ಲಾಗಲ್ಲಿ. ಅದು ನಮ್ಮ ಗೃಹ ಪ್ರವೇಶ ಎಲ್ಲ ಆಗಿ ಲಾಸ್ಟ್ ಎಕ್ಸಾಮ್ ಬರೆಯುವಾಗ ಒಂದು ಎಕ್ಸಾಮ್ಗೂ ಒಂದು ತಿಂಗಳು ಮುಂಚೆ ಏನೋ ಅಷ್ಟೇ ಕಳಿಸಿದ್ದು ಅಲ್ವ ಮಗನೇ? ಇನ್ನೊಂದು ತಿಂಗಳಿತ್ತು ಅವ್ರಿಗೆ, ಒಂದು ತಿಂಗಳು ಏನೋ ಇತ್ತು ಅಷ್ಟೇ, ತುಂಬ ಟೈಮ್ ಇರಲಿಲ್ಲ, ಹಾಕಿ ಕಳಿಸಿದ್ದು. ಅವ್ನು ಬುಕ್ ಕಳಿಸಿದ್ನಲ್ಲ, ಆ ಬುಕ್ಕಲ್ಲೇ ಅವನು ನೋಡಿಕೊಂಡು ಕೆಲವೊಂದು ಕ್ವಶನ್ ಎಲ್ಲ ಸುಮ್ಮನೆ ಪಾಠ ಮಾಡ್ತೀವಿ, ಟ್ಯೂಷನ್ ಮಾಡ್ತೀವಿ. ದಿನ ಒಂದು ಅರ್ಧ ಗಂಟೆ ಅಷ್ಟೇ, ತುಂಬ ಏನಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ ಅಲ್ವ ಮಗಳೇ? ಅದು ಬೆಳಗ್ಗೆ ಅಲ್ಲ, ಬೆಳಗ್ಗೆ ನಮ್ಮ ಮಗಳೇದೊಳದೆ 7:15 7:45 ಮೇಲೆ. ಸಂಜೆ ಸ್ಕೂಲಿಂದ ಬಂದಮೇಲೆ ಒಂದು ಅರ್ಧ ಗಂಟೆ ಏನಾದರೂ ಹೇಳ್ಕೊಡ್ತಿದ್ದೆ ಆನ್ಲೈನಲ್ಲಿ ಹಂಗೇ. ಅವನು ಟ್ಯೂಷನ್ನೇ ಮಾಡೋದು, ಒಂದು ಪ್ರೊಫೆಷನ್ ಅದೇನೆ, ಟ್ಯೂಟರ್ ಅವನು. ಅಂದರೆ ಅವನು ಡಿಪ್ಲೊಮೊ ಇಂಜಿನಿಯರಿಂಗ್ ಈ ಸ್ಟೂಡೆಂಟಿಗೆ ಮಾಡ್ತಾನೆ. ಈ ನವೋದಯ ಯಾವತ್ತೂ ಇದು ಮಾಡಿಲ್ಲ, ಅವನೇ ನೋಡ್ಕೊಂಡು ಹೇಳ್ಕೊಡ್ತಿದ್ದ. ನಾವಿಲ್ಲ ಹಳ್ಳಿನಲ್ಲಿದ್ದೀವಿ, ಟೌನ್ಗೆಲ್ಲ ಕಳ್ಸೋದಕ್ಕಾಗಲ್ಲ ಟ್ಯೂಷನ್ಗೆ, ಅದಕ್ಕೆ ಅವನು ಹಂಗೇ ಆನ್ಲೈನಲ್ಲಿ ಮೊಬೈಲಲ್ಲೇ ಹೇಳ್ಕೊಡ್ತಾ ಇದ್ದ. ಸ್ವಲ್ಪ ದಿನಕ್ಕೆ ಒಂದು ಅರ್ಧ ಗಂಟೆ ಅಷ್ಟೇ. ಅವನಿಗೂ ಅದು ನವೋದಯ ಟೀಚಿಂಗು ಇದೆ ಬೇರೆ ಇರುತ್ತೆ, ಪೂರ್ತಿ ನವೋದಯ ಏನಿರ್ತಾರೆ, ಮಾಡೆಲ್ ಕ್ವಶನ್ ಪೇಪರು, ಹಳೆ ಕ್ವಶನ್ ಪೇಪರು, ಅವು ಇವು ಅವ್ರಿಗೆ ಒಂದು ಇರುತ್ತೆ, ಆ ಥರ ಎಲ್ಲ ಮಾಡ್ತಾರೆ. ಇವನು ಅದೊಂದು ಏನೋ ಬುಕ್ ಒಂದು ಕಳಿಸಿದ್ನಲ್ಲ, ಅದನ್ನು ನೋಡಿಕೊಂಡು ಮಾಡಿದ್ದಷ್ಟೇ. 1 ತಿಂಗಳಷ್ಟೇ ನಮ್ಮ ಮಗಳು ಓದಿದ್ದು ನವೋದಯಕ್ಕೆ. ಅದು ದಿನಕ್ಕೆ ಅರ್ಧ ಗಂಟೆ ಅಷ್ಟೇ, ಅದನ್ನು ಜಾಸ್ತಿ ಏನಿಲ್ಲ. ಹಾಗಾಗಿ 75 ಬಂದಿದೆ. ನಮ್ಮ ಇದಕ್ಕೆ ಇವಳು ಸೆಲೆಕ್ಟ್ ಆಗಬೇಕಂದ್ರೆ ಒಂದು 95 ಮೇಲೆ ಬರಬೇಕಿತ್ತು, ಬರೀ 75 ಬಂದಿದೆ. ಆದರೆ 1 ತಿಂಗಳಲ್ಲಿ ಅಷ್ಟೇ. 1 ವರ್ಷ ಓದಿದರೆ ಖಂಡಿತ ನಮ್ಮ ಮಗಳು 95 ಮಾರ್ಕ್ಸ್ ಖಂಡಿತ ಬರ್ತಾಯಿತ್ತು. ಆ ನಂಬಿಕೆ ನಮ್ಮ ಮಗಳ ಮೇಲೆ ನನಗಿದೆ, ಖಂಡಿತ ಮಗಳ ನಿಜ ಇದೆ. ಅದಕ್ಕೇನು ಬೇಜಾರಿಲ್ಲ. ಅವಳಿಗೆ ಒಂದು ಅನುಭವ, ಅಂದರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದರೆ ಭವಿಷ್ಯದಲ್ಲಿ ಯಾವ ಥರ ಪರೀಕ್ಷೆಗಳಿರ್ತವೆ, ಅದನ್ನು ನಾವು ಯಾವ ಥರ ಎದುರಿಸ್ಬೇಕು, ಫೇಸ್ ಮಾಡಬೇಕು ಎಕ್ಸಾಮ್ನ, ಅದೆಲ್ಲ ಅನುಭವ ಆಗುತ್ತೆ ಸ್ವಲ್ಪ, ಮತ್ತು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತಲೇ ಈ ಎಕ್ಸಾಮ್ ಕಟ್ಟಿಸಿದ್ದಷ್ಟೇ.